ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಥ್ಯಾಂಕ್ಸ್ ಅಪ್ಪ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಮೈ. ಸುಬ್ಬು, ಹ್ಯಾಪಿ ಬರ್ಡೇ ಯಜಮಾನ್ರೆ. ಥ್ಯಾಂಕ್ ಯು ಕಣ. ಶ್ರಾವಣಿ ಈ ಮನೆ ಮಗಳಾಗಿದ್ಲು, ಈಗ ಇದು ಇವಳ ತವ್ರ ಮನೆ. ಈಗ ಇವರು ನನ್ನ ಅತಿಥಿಗಳು. ನನ್ನ ಹುಟ್ಟುಹಬ್ಬ ಆಚರಣೆ ಮಾಡೋದು ನನಗಿಂತ ಇವ್ರಿಗೆ ಖುಷಿ ತರುತ್ತೆ. ಇಂಥ ಸಂಭ್ರಮಾಚರಣೆ ಮನೆಯಲ್ಲಿ ಸಂತೋಷ ತರುತ್ತೆ, ನೆಮ್ಮದಿ ತರುತ್ತೆ. ನಮಗ್ ಸಂತೋಷ ಆಗೋದಕ್ಕಿಂತನೂ ಹೆಚ್ಚಾಗಿ ನನ್ನ ಪ್ರೀತಿ ಮಾಡೋರಿಗೆ ಸಂತೋಷ ಆಗುತ್ತಲ್ಲ, ಅದೇ ಖುಷಿ. ಹೌದು ಯಜಮಾನ್ರೆ, ನಿಮ್ಮನ್ನ ಪ್ರೀತಿಸೋರು ತುಂಬಾ ಖುಷಿ ಪಡ್ತಾರೆ. ನಮ್ ಹುಟ್ಟಿದ ಹಬ್ಬದ ದಿನ ನಮ್ ಹತ್ರದವರು ಎಲ್ಲರನ್ನೂ ಕರೆದು ಅವ್ರ ಜೊತೆ ಸಮಯ ಕಳೆಯೋದ್ರಲ್ಲೂ ಒಂದ್ ಅರ್ಥ ಇದೆ ಅಲ್ವಾ? ಮನುಷ್ಯ ಹೆಸರು ಮಾಡ್ಬೇಕು, ಹಣ ಸಂಪಾದನೆ ಮಾಡ್ಬೇಕು, ದುಡಿಬೇಕು ಅನ್ನೋ ಹಂಬಲದಲ್ಲಿ ಮುಂದೆ ಯಾವತ್ತೋ ಸಂತೋಷ ಕಾಣಬೇಕು ಅಂತ ಇವತ್ತಿನ ಸಂತೋಷದ ಕ್ಷಣಗಳನ್ನ ಮರ್ತು ಬಿಡ್ತಾನೆ. ಅದಕ್ಕೆ ಇಂಥ ಹಬ್ಬಗಳ ನೆಪದಲ್ಲಾದ್ರೂ ನಮ್ ಸಂತೋಷ, ನಮ್ ಸಂಭ್ರಮ ಮತ್ತೆ ನಮಗ್ ಸಿಗ್ಬೇಕು. ಒಂದು ಕಡೆ ಆ ನಂದಿನಿ, ಇನ್ನೊಂದು ಕಡೆ ಆ ಶ್ರಾವಣಿ. ಇಲ್ಲದ್ ಸಲ್ಲದೆಲ್ಲ ಹೇಳಿ ಅವರಿಬ್ಬರನ್ನು ವೀರುವಿಂದ ದೂರ ಮಾಡಿದ್ದೆ. ಆದ್ರೆ ಇವರಿಬ್ರು ವೀರುಗೆ ಹತ್ರ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲ, ವೀರು ಇವರಿಬ್ಬರನ್ನು ದ್ವೇಷ ಮಾಡ್ಬೇಕು. ವೀರು ಮನ್ಸಲ್ಲಿ ಇವ್ರ ಬಗ್ಗೆ ಮತ್ತೆ ನಾನು ವಿಷ ಕಾರ್ಬೇಕು. ಓ ಅಕ್ಕ, ಬಾ. ಬಾಸುರಿ, ಪಿಂಕಿ ಪುಟ, ವಂದನ. ಅಯ್ಯೋ, ನನಗೆ ತಿನ್ಸದ್ ಬೇಡ್ರಿ ಯಜಮಾನ್ರೆ, ಒಂದು ತಟ್ಟೆಲ್ ಹಾಕೊಟ್ರೆ ಸಾಕು. ಯಾಕಂತಮ್ಮವ್ರೆ, ಬಾವ ಎಲ್ರಿಗೂ ತಿನ್ಸ್ತಿದಾರಲ್ಲ? ಅದು ಹಂಗಲ್ಲ, ತಿನ್ಸಿದ್ರೆ ಈಟೇ ಕಚ್ಕೋಬೇಕಾಗತ್ತೆ. ಅದೇ ತಟ್ಟೆಗೆ 2 ಪೀಸ್ ಹಾಕಿದ್ರೆ ಚೆನ್ನಾಗಿ ದೇವ್ಕೋಬಹುದು. ಒಂದ್ ಕೆಲಸ ಮಾಡು ಸುರೇಂದ್ರ, ಅರ್ಧ ಕೇಕ್ನ ಅವ್ರಿಗೆ ಕೊಟ್ಬಿಡು, ತಿನ್ಲಿ. ದೊಡ್ಡ ಗುಣ, ದೊಡ್ಡ ಮನಸ್ಸು, ದೊಡ್ಡ ಕೇಕು. ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ನೋಡ್ದಿಯಣ್ಣ, ಎಲ್ರ ಕಣ್ಣಲ್ಲೂ ಸಂತೋಷ ಕಾಣ್ತಿದೆ. ನೀನು ಈ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡು ಈ ಮನೆನ ನಂದಗೋಕುಲ ಮಾಡ್ಬಿಟ್ಟೆ. ನಿರ್ಧಾರ ನಂದಲ್ಲ, ಜಾನಕಿ ಅವರು. ಅವ್ರು ದೂರ ಇದ್ರು ಈ ಮನೆನ ಯಾವಾಗ್ಲೂ ಸಂತೋಷವಾಗಿ ಇಟ್ಕೊಳಕ್ಕೆ ನೋಡ್ತಿರ್ತಾರೆ. ಇದರ ಎಲ್ಲಾ ಕ್ರೆಡಿಟ್ ಅವ್ರಿಗೆ ಸೇರ್ಬೇಕು. ಮೇಡಮ್, ಸುರೇಂದ್ರ ಸರ್ ಈಗ ತಾನೇ ಹೇಳಿದ್ರಲ್ಲ, ಎಲ್ರೂ ಕಣ್ಣಲ್ಲೂ ಸಂತೋಷ ಕಾಣಿಸ್ತಿದೆ ಅಂತ. ನಿಮ್ ಕಣ್ಣಲ್ಲಿ ನೀರಿದೆಯಲ್ಲ? ದುಃಖದಾಗೆ ಕಣ್ಣೀರ್ ಬರ್ತದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಖುಷಿನಾಗೆ ಕಣ್ಣು ತ್ಯಾವ ಆಯ್ತದೆ. ಇದು ಆನಂದ ಬಾಷ್ಪ ಅಲ್ವಾ ಶ್ರಾವಣಿ? ಹೌದು, ಇದು ನಿಜವಾಗ್ಲೂ ಆನಂದ ಬಾಷ್ಪನೇ. ಹುಟ್ಟಾಗ್ಲಿಂದ ಇಲ್ಲಿವರೆಗೂ ಪ್ರತಿದಿನ ಪ್ರತಿ ಕ್ಷಣ ಅಪ್ಪನ ಪ್ರೀತಿಗೋಸ್ಕರ ಕಾಯ್ತಿದ್ದವಳು ನಾನು. ಇವತ್ತು ಈ ಮನೆಯವ್ರಿಗೆ ಎಲ್ಲರೂ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಈ ಮನೆಯವರೇ ಯಾಕೆ ಊರಿಗೂರೇ ಅಪ್ಪನ ಬಗ್ಗೆ ಮಾತಾಡುತ್ತೆ. ಈ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ ನಾನು ಇಂಥ ಅಪ್ಪಂಗೆ ಮಗಳಾಗಿ ಹುಟ್ಟಿರೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ನನ್ನ ಮಗಳು ಅಂತ ಒಪ್ಕೊಳ್ದೆ ಇರ್ಬೋದು, ಆದ್ರೆ ಅವ್ರು ತೋರಿಸ್ತಾ ಇರೋ ಪ್ರೀತಿ ಪದೇ ಪದೇ ನನ್ನ ಮಗಳು ಅಂತ ಕೂಗಿ ಕೂಗಿ ಹೇಳ್ತಾ ಇದೆ. ಅವ್ರ ಹೃದಯದ ಬಡಿತಕ್ಕೆ ಈ ಮಗಳ ಪ್ರೀತಿ ಅರ್ಥ ಆದ್ರೆ ಸಾಕು. ಮೇಡಮ್, ನಿಮ್ಮನ್ನೇ ಕೇಳ್ತಾ ಇರೋದು. ಸಾವಿತ್ರಿ ಹೇಳ್ದಂಗೆ ನಿಮ್ ಕಣ್ಣಲ್ಲಿರೋದು ಆನಂದ ಬಾಷ್ಪನ? ಏನ್ ಕನ್ಸ್ ಕಾಣ್ತಿದ್ದೀರಾ? ಹೌದು ಸುಬ್ಬು, ನನ್ನ ಮನ್ಸಿನ ಮಾತನ್ನೆಲ್ಲ ಕನ್ಸಲ್ಲೇ ಹೇಳ್ಕೊಂಡ್ಬಿಟ್ಟೆ. ಅಲ್ಲ ಮೇಡಮ್, ಎಲ್ಲ ಮಾತಲ್ಲಿ ಹೇಳಿದ್ರೆ ಸಾಕಾ? ಅಪ್ಪಂಗೋಸ್ಕರ ಏನೋ ತಂದಿದ್ದೀರಲ್ಲ, ಕೊಡಲ್ವಾ? ಖಂಡಿತ ಕೊಡೋಣ, ಬಾ ಹೋಗಿ ತಗೊಂಬರೋಣ. ಅಕ್ಕ, ಮದನ್ ಎಲ್ಲಕ್ಕ ಕಾಣಿಸ್ತಾ ಇಲ್ಲ? ರೂಮಲ್ಲಿ ಇದ್ದಾನೆ ವೀರು, ಅವನಿಗೆ ಸ್ವಲ್ಪ ಹುಷಾರಿಲ್ಲ. ಹುಷಾರಿಲ್ವಾ? ಸಾವಿತ್ರಿ ಸ್ವಲ್ಪ ಬೇಡ, ನೀನು ಪದೇ ಪದೇ ಮಾಡಿ ಹತ್ತ ಬೇಡ. ಪಿಂಕಿ, ಹೋಗಿ ಕರ್ಕೊಂಬರ್ತೀಯಾ? ಏನು ಇದೆಲ್ಲ? ಒಂದ್ ನಿಮಿಷ ಯಜಮಾನ್ರೆ. ಓಹೋ, ಇದೆಲ್ಲ ಏನು? ಅಪ್ಪ, ಏನಮ್ಮ? ನಿಮ್ ಕೈ ಮುಂದೆ ಮಾಡಿ. ಕೈ ಮುಂದೆನೆ ಯಾಕಮ್ಮ? ನೀವು ಮಾಡಿ. ಅರೆ, ಇದೆಲ್ಲ ಏನಮ್ಮ? ಸುಬ್ಬು ಕೊಟ್ಟಿದ್ದು ಗೌರವಕ್ಕೆ, ಇದು ಪ್ರೀತಿಗೆ. ಶ್ರಾವಣಿ, ನಿನ್ ಮನ್ಸಲ್ಲಿ ಅಪ್ಪನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಅಣ್ಣನ್ಗೂ ಗೊತ್ತು ಅಲ್ವಣ್ಣ?